ನಮಸ್ತೆ, ನಾವು ಸರಾಕೇರ್ ನ್ಯಾಚುರಲ್ ಕೇರ್ ಇಂದ ಮಾತಾಡ್ತಾ ಇರೋದು. ಈ ಒಂದು ವಿಂಟರ್ ಟೈಮ್ ಅಲ್ಲಿ ನೋಡ್ಬೇಕಂತಂದ್ರೆ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ಅದೇ ತರನೇ ವಿಂಟರ್ ಟೈಮ್ ಬಂದ್ರೆ ಸಾಕು, ವೀಸಿಂಗ್ ಇರೋರ್ಗೆ, ಕೋಲ್ಡ್ ಇರೋರ್ಗೆ, ಆಸ್ತಮಾ ಇರೋರ್ಗೆ, ಅದೇ ತರನೇ ಸ್ಟ್ರೋಕ್ ಆಗಿದ್ದವ್ರಿಗೆ, BP ಇದ್ದವ್ರಿಗೆ, ಶುಗರ್ ಇದ್ದವ್ರಿಗೆ ಜಾಸ್ತಿನೇ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಬಿಕಾಸ್ ಈ ಟೈಮ್ ಅಲ್ಲಿ ಬಾಡಿ ಟೆಂಪರೇಚರ್ ತುಂಬಾನೇ ಕಡಿಮೆ ಆಗ್ತಾ ಹೋಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ. ಆ ಒಂದು ವಿಷಯಕ್ಕೋಸ್ಕರವಾಗಿನೇ, ಈ ಒಂದು ವೆದರ್ ಗೆ ಸೆಟ್ ಆಗ್ಬೇಕು ಅನ್ನೋದಕ್ಕೋಸ್ಕರವಾಗಿನೇ ನಮ್ಮ ಕಂಪನಿ ಕಡೆಯಿಂದ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಹೆಲ್ತ್ ಎಕ್ವಿಪ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನು, ಯಾವ ರೀತಿ ಯೂಸ್ ಮಾಡಬಹುದು, ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಸರಾಕೇರ್ ಜೇಡ್ ಸೋನಾ ಸ್ಟೀಮರ್ ಅಲ್ಲಿ ಏನೊಂದು ವಿಶೇಷತೆ ಅಂದ್ರೆ, ಒಂದು ಜೇಡ್ ಸ್ಟೋನ್ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಸ್ಟೀಮರ್ಸ್ ನ ನೀವು ನೋಡಿರ್ತೀರಾ, ಬೆಳೆಸಿರ್ತೀರಾ, ಬಟ್ ನಮ್ಮ ಜೇಡ್ ಸ್ಟೀಮರ್ ಅಲ್ಲಿ ಈ ಒಂದು ಜೇಡ್ ಸ್ಟೋನ್ ಅನ್ನ ಬೆಳೆಸುವಾಗ ಇದರಲ್ಲಿ FIR ರೇಸಸ್ ಕೂಡ ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ. ಇದನ್ನ ಯಾವ ರೀತಿ ಆನ್ ಮಾಡ್ಬೇಕು, ಎಷ್ಟು ಟೆಂಪರೇಚರ್ ಅಲ್ಲಿ ನಾವು ಥೆರಪಿ ಮಾಡ್ಬೋದು, ಸೊ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ. ಸೊ ನಾವಿವಾಗ ನೀರನ್ನ ಹಾಕಿದೀವಿ, ಅದೇ ತರನೇ 4 ಜೇಡ್ ಸ್ಟೋನ್ ಇದೆ. ಇದು ಜಸ್ಟ್ ಒಂದು ಕುಕ್ಕರ್ ಲಾಕ್, ಎಲ್ಲರೂ ಕೂಡ ಬಳಸಿರ್ತಾರೆ ಕುಕ್ಕರ್ನ. ಆ ರೀತಿ ಜಸ್ಟ್ ಒಂದು ಲಾಕ್ ಮಾಡಿದ್ರೆ ಆಯ್ತು. ಯಾವ ರೀತಿ ಟೈಮರ್ ನ ಸೆಟ್ ಮಾಡ್ಕೊಳ್ಬೇಕು, ಮತ್ತೆ ಆನ್ ಅಂಡ್ ಆಫ್ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಟೆಂಪರೇಚರ್ ನ ಸೆಟ್ ಮಾಡಿ ಥೆರಪಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು ಆನ್ ಬಟನ್. ಇದರಲ್ಲಿ ಬಂದು ನಿಮ್ಗೆ 9 ಟೆಂಪರೇಚರ್ ಇರುತ್ತೆ, 45 ಮಿನಿಟ್ಸ್ ಟೈಮ್ ಸೆಟ್ ಆಗುತ್ತೆ. ಆಲ್ಮೋಸ್ಟ್ 7 to 8 ಮಿನಿಟ್ಸ್ ನಿಮ್ಗೆ ಟೈಮ್ ಬೇಕಾಗುತ್ತೆ ಒಂದು ಸ್ಟೀಮ್ ಬರ್ಲಿಕ್ಕೆ, ಅಷ್ಟು ನಿಮಿಷ ಅದು ಟೈಮ್ ತಗೊಳುತ್ತೆ. ಸೊ ನಮಗೆ ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ ಅಂದ್ರೆ 5 ಟೆಂಪರೇಚರ್ ಅಲ್ಲಿ ಕೊಡ್ಬೋದು. ದೊಡ್ಡವರು ತಗೊಳ್ತಾ ಇದಾರೆ ಅಂದ್ರೆ 7 to 8 ಟೆಂಪರೇಚರ್ ಅಲ್ಲಿ ನೀವು ಆ ಒಂದು ಸ್ಟೀಮರ್ ನ ತಗೊಳ್ತಾ ಹೋಗ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಈಗ ಒಬ್ಳು ಅಪ್ಪ ಇದಾರೆ ನಮ್ ಜೊತೆ, ಅವರಿಗೆ ಸ್ಟೀಮ್ ಥೆರಪಿನ ಕೊಟ್ಟು ಅವ್ರಲ್ಲಿ ಏನೊಂದು ಬದಲಾವಣೆ ಆಗುತ್ತೆ ಅನ್ನೋದನ್ನ, ಚೇಂಜಸ್ ನ ನೋಡಿ. ಈ ರೀತಿ ಫೇಸ್ಗೆ ನಾವು ಸ್ಟೀಮ್ ನ ತಗೊಳ್ಳುವಾಗ ಫೇಸ್ ಅಲ್ಲಿ ಇರ್ತಕ್ಕಂಥ ಡಾರ್ಕ್ ಪಾಸ್, ಡಾರ್ಕ್ ಸರ್ಕಲ್ಸ್, ಪಿಂಪಲ್ಸ್ ಇರ್ಬೋದು, ರ್ಯಾಶ್ನೆಸ್ ಇರ್ಬೋದು, ಅದಾದ ನಂತರ ಕೆಲವೊಬ್ಬರಿಗೆ ಸ್ಕಿನ್ ರೆಡ್ ಆಗ್ತಾ ಹೋಗುತ್ತೆ, ಆ ಒಂದು ಪ್ರಾಬ್ಲಮ್ಸ್ ನ ಸರಿ ಮಾಡ್ತಾ ಬರ್ಬೋದು. ವಿಷನ್ ಪ್ರಾಬ್ಲಮ್ಸ್ ತುಂಬಾ ಜನಕ್ಕೆ ಇರುತ್ತೆ, ಲಾಂಗ್ ಸೈಟ್, ಶಾರ್ಟ್ ಸೈಟ್, ಆ ಒಂದು ಪ್ರಾಬ್ಲಮ್ಸ್ ನ ಸರಿ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಪ್ಪ ಬಾಯಿ ಓಪನ್ ಮಾಡಿ ತಗೊಳ್ಳಿ, ಮಾಡಿ ಬಾಯಲ್ಲಿ ಬ್ರೀತ್ ಇನ್ ಮತ್ತೆ ಬ್ರೀತ್ ಔಟ್ ಮಾಡಿ. ನಾವು ಬಾಯಿಗೆ ತಗೊಳ್ಳುವಾಗ ಮೌತ್ ಸ್ಮೆಲ್ ಬರುವಂತದ್ದಾಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಲ್ಲೂ ಹುಳ ಆಗಿರುವಂತದ್ದಾಗಿರ್ಬೋದು, ಈ ರೀತಿ ಸಮಸ್ಯೆಗಳಿದ್ರೆ ಸರಿ ಮಾಡ್ತಾ ಬರ್ಬೋದು. ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ರೀತಿ ಕಿವಿಗೆ ನಾವು ತಗೊಳ್ಳುವಾಗ, ಕಿವಿಗೆ ಡೈರೆಕ್ಟ್ ಆಗಿ ಒಂದು ಸ್ಟ್ರೀಮ್ ಅನ್ನೋದು ಹೋಗುವಾಗ, ಬ್ರೈನ್ ಅಲ್ಲಿ ನರ್ವಸ್ ಏನಾದ್ರು ಬ್ಲಾಕೇಜ್ ಆಗಿತ್ತು ಅಂತ ಅಂದ್ರೆ, ಬ್ಲಡ್ ಬ್ಲಾಕೇಜ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಗಿರ್ಬೋದು, ಆ ರೀತಿ ಬ್ಲಾಕೇಜಸ್ ಇತ್ತು ಅಂತ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ತುಂಬಾ ಜನ ಹೇಳ್ತಾರೆ ಶೀತದಲ್ಲಿ ಹೋಗುವಾಗ ಕಾಟನ್ ಇಟ್ಕೊಂಡು ಹೋಗಿ, ತಲೆಗೆ ಸ್ಕಾರ್ಫ್ ಕಟ್ಕೊಂಡು ಹೋಗಿ ಅಂತ. ಬಿಕಾಸ್ ಬೇಗ ಅದಕ್ಕೆ ಹೋಗುವಾಗ ಹಾರ್ಟ್ ಅಟ್ಯಾಕ್ ಆಗುವಂತದ್ದು, ಬ್ರೈನ್ ಸ್ಟ್ರೋಕ್ ಆಗುವಂತದ್ದು, ಮೌತ್ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಆ ಒಂದು ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡ್ಬೋದು. ಅದೇ ತರನೇ ಕಾರ್ಡಿಯಾಲಜಿಸ್ಟ್ ಹೇಳ್ತಾ ಇದಾರೆ, ಈ ಒಂದು ವಿಂಟರ್ ಟೈಮ್ ಅಲ್ಲಿ 3 to 6 ನೀವು ವಾಕಿಂಗ್ ಹೋಗೋದೇ ಬೇಡ, ಬಿಕಾಸ್ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಒಂದು ಥೆರಪಿಯನ್ನ ಮಾಡುವಾಗ ತುಂಬಾ ನಮ್ಗೆ ಬಾಡಿ ಟೆಂಪರೇಚರ್ ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅದೇ ತರನೇ ಈ ಒಂದು ವಿಂಟರ್ ಟೈಮ್ ಅಲ್ಲಿ ಜಾಯಿಂಟ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ರೊಮ್ಯಾಟೈಡ್ ಆರ್ಥರೈಟಿಸ್ ಪ್ರಾಬ್ಲಮ್ಸ್ ಜಾಸ್ತಿ ಇರೋರ್ಗೆ ತುಂಬಾನೇ ಜಾಯಿಂಟ್ಸ್ ಪ್ರಾಬ್ಲಮ್ಸ್ ಗಳು, ಜಾಯಿಂಟ್ ಪೇನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಜಾಯಿಂಟ್ಸ್ ಪೇನ್ ನ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಸ್ಟೀಮರ್ ಅನ್ನೋದು ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇಷ್ಟೊತ್ತವರೆಗೂ ನಾವು ನೋಡಿದ್ವಿ ಫೇಸ್ ಅಲ್ಲಿಗೆ ಯಾವ ರೀತಿ ಎಲ್ಲ ತಗೊಳ್ಬಹುದು ಅಂತೇಳಿ. ಅದೇ ತರನೇ ಹೋಲ್ ಬಾಡಿ ಸ್ಟೀಮ್ ಬಾತ್ ನ ಯಾವ ರೀತಿ ಮಾಡ್ಬೋದು, ಈ ಒಂದು FIR ಗೌನ್ ಅಲ್ಲಿ ಯಾವ ರೀತಿ ತಗೊಳ್ಳುವಾಗ ಹೋಲ್ ಬಾಡಿ ಸ್ವೆಟಿಂಗ್ ಆಗುತ್ತೆ, ನೀಟಾಗಿ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕೈನ ಸೊಂಟದ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ಬೆಂಡ್ ಆಗಿ ಸ್ಟೀಮ್ ನ ತಗೊಳ್ಳಿ. ಈ ರೀತಿ ತಗೊಳ್ಳುವಾಗ ಅಂಡರ್ ಆರ್ಮ್ಸ್ ಅಲ್ಲಿ ಸ್ಮೆಲ್ ಬರ್ತಾ ಇರೋದು, ಅಥವಾ ಸೈಡ್ ಅಲ್ಲಿ ಫ್ಯಾಟ್ ಜಾಸ್ತಿ ಇರುವಂತದ್ದು, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ತುಂಬಾ ಜನಕ್ಕೆ ಈ ಟೈಮ್ ಅಲ್ಲಿ ಸ್ವೆಟಿಂಗ್ ಹೋಲ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಆ ಸ್ವೆಟಿಂಗ್ ಹೋಲ್ಸ್ ಓಪನ್ ಆಗ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ. ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ತುಂಬಾ ಜನಕ್ಕೆ ಸೋರಿಯಾಸಿಸ್ ಪ್ರಾಬ್ಲಮ್ಸ್ ತುಂಬಾ ವರ್ಷಗಳಿಂದ ಇರುತ್ತೆ, ಅದು ಕ್ಯೂರೇ ಆಗ್ತಾ ಇರಲ್ಲ. ಬಟ್ ಈ ಒಂದು ಸ್ಟೀಮ್ ಥೆರಪಿಯನ್ನ ಮಾಡುವಾಗ ಆ ಒಂದು ಸೋರಿಯಾಸಿಸ್ ಪ್ರಾಬ್ಲಮ್ ನ ಬೆಸ್ಟ್ ಆಗಿ ಕ್ಯೂರ್ ಮಾಡಬಹುದು ಅನ್ನೋದನ್ನ ಹೇಳ್ತಾ ಹೋಗ್ಬೋದು. ನೀವು ನೋಡ್ಬೋದು, ಇನ್ ಕೇಸ್ ಅವ್ರಿಗೆ ಏನಾದ್ರು ಆಸ್ತಮಾ ಅಥವಾ ವೀಸಿಂಗ್ ಜಾಸ್ತಿ ಇತ್ತು, ನನಗೆ ಜಸ್ಟ್ ಬಾಡಿಗೆ ಮಾತ್ರನೇ ಬೇಕು ಅಂತ ಅಂದ್ರೆ ಜಸ್ಟ್ ಅವ್ರ ಬಾಡಿ ಮಾತ್ರನೂ ಕೂಡ ತಗೊಳ್ಬೋದು. ತಲೆನ ಓಪನ್ ಮಾಡಿ ತಗೊಳ್ಬೋದು. ಅದೇ ತರನೇ ನಾನು ಬುಕ್ ಓದ್ತೀನಿ, ಇಲ್ಲ ಕೈ ಓಪನ್ ಬೇಕು ನನಗೆ ಅಂತ ಏನಾದ್ರು ಅನ್ಸುತ್ತೋ ಅಂತ ಅಂದ್ರೆ ಕೈನೂ ಕೂಡ ಓಪನ್ ಮಾಡಿ ಯೂಸ್ ಮಾಡ್ತಾ ಹೋಗ್ಬೋದು ಈ ಒಂದು ಸ್ಟೀಮ್ ಥೆರಪಿಯ. ಓಕೆ, ಇವಾಗ ಅಪ್ಪಂಗೆ ಎಷ್ಟೊತ್ತವರೆಗೂ ನಾವು ಥೆರಪಿನ ಕೊಟ್ಟಿದೀವಿ, ಸ್ಟೀಮ್ ಥೆರಪಿ ಮಾಡಿದ್ದಾರೆ. ಅವ್ರಿಗೆ ಏನೊಂದು ಅನುಭವ ಅನ್ನಿಸ್ತು, ಏನೋ ಯಾವ ರೀತಿ ಅವರಿಗೆ ರಿಲೀಫ್ ಆಯ್ತು ಅವ್ರ ಹತ್ರ ಕೇಳೋಣ. ಅಪ್ಪನ ಏನ್ ಅನ್ನಿಸ್ತು ಈ ಒಂದು ಸ್ಟೀಮ್ ಥೆರಪಿ ಮಾಡಿದಾಗ? ನನಗೆ ತಲೆಭಾರ ಇತ್ತು, ಮತ್ತೆ ಶೀತ ಕೋಲ್ಡ್ ಜಾಸ್ತಿ ಇತ್ತು. ಈ ಥೆರಪಿ ಮಾಡಿದ್ಮೇಲೆ ನನಗೆ
100% ಉತ್ತಮವಾಗಿದೆ. 100% ನಿಮಗೆ ಸ್ವಲ್ಪ ರಿಲೀಫ್ ಅಂತ ಹೇಳಿ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇವಾಗ ಮನೆಯಲ್ಲೂ ಕೂಡ ಸ್ಟೀಮ್ ಥೆರಪಿನ ಮಾಡಿರ್ತೀರಾ, ಬಿಕಾಸ್ ನಾವು ಹಿಂದಿನ ಕಾಲದಲ್ಲೆಲ್ಲ ಹೆಂಗೆ ಅಂದ್ರೆ ಒಂದು ಪಾತ್ರೆಗೆ ಬಿಸಿನೀರ್ನ ಕಾಯಿಸ್ಕೊಂಡು ಅದಕ್ಕೆ ಅಮೃತಾಂಜನ ಮಿಕ್ಸ್ ಮಾಡಿ ತಗೊಂಡಿರ್ತೀವಿ. ಆ ಒಂದು ಸ್ಟೀಮ್ಗೂ ಈ ಒಂದು ಸ್ಟೀಮ್ ಥೆರಪಿಗೂ ಏನು ಒಂದು ಚೇಂಜಸ್ ಅನ್ನಿಸ್ತು ನಿಮ್ಗೆ? ಮನೆಗಿಂತ ಇದು ಉತ್ತಮ ಅನ್ನಿಸ್ತು ನನಗೆ. ಮನೆಯಲ್ಲಿ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ಉತ್ತಮ ಅನ್ನಿಸ್ತು, ಬೇಗನೆ ರಿಲೀಫ್ ಆಯ್ತು. ಇನ್ನು ಈ ಒಂದು 5G ಜೇಡ್ ಸ್ಟೀಮರ್ ಅಲ್ಲಿ ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ಕಿರ್ತಕ್ಕಂತ ನಮ್ಮ ತಾರಮ್ಮ ನಮ್ ಜೊತೆ ಇದ್ದಾರೆ. ನೆನ್ನೆ ಆಕ್ಚುಲಿ ಅವ್ರು ಡಾಕ್ಟರ್ ಹತ್ರ ಹೋಗುವಾಗ ಕಫ ಬ್ಲಾಕೇಜ್ ಆಗಿದೆ ಅಂತ ಹೇಳಿ ಹೇಳಿದ್ರು. ಆ ಕಫ ಆಚೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರು. ಅದೇ ವಿಷಯವಾಗಿ ಅವರಿಗೆ ತುಂಬಾನೇ ತಲೆ ಭಾರ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಈ ಒಂದು ಸ್ಟೀಮ್ ಥೆರಪಿಯನ್ನ 3 times ಮಾಡಿದ್ದಾರೆ. ಸೊ ಅದರಿಂದ ಏನೊಂದು ರಿಸಲ್ಟ್ ಸಿಕ್ತು ಅವ್ರಿಗೆ, ಏನೊಂದು ಬೆನಿಫಿಟ್ಸ್ ಅನ್ನಿಸ್ತು ಅಂತ ಹೇಳಿ ಕೇಳೋಣ ಅವ್ರ ಹತ್ರ. ಅಮ್ಮ ಏನ್ ಅನ್ನಿಸ್ತು ಅಮ್ಮ? 1 ತಿಂಗಳಿಂದ ತಲೆ ಭಾರ ಆಗಿತ್ತು, ಸ್ವಲ್ಪನೂ ಕಮ್ಮಿ ಆಗಿರ್ಲಿಲ್ಲ. ಹೋಗೋದು ಬರೋದು ಡಾಕ್ಟರ್ ಹತ್ರ ಮಾಡಿದೆ, ಕಮ್ಮಿ ಆಗಿಲ್ಲ. ನಿನ್ನೆ ಇಲ್ಲಿಗೆ ಬಂದೆ, 3 ಟೈಮ್ ತಗೊಂಡ್ಮೇಲೆ ಸ್ವಲ್ಪ ತಲೆ ಭಾರ ಎಲ್ಲ ಕಮ್ಮಿ ಆಗಿತ್ತು. ತಲೆ ಭಾರ ಎಲ್ಲ ಕಡಿಮೆ ಆಗಿದೆ, ಕಫ ರಿಲೀಸ್ ಆಗ್ತಾ ಇದೆ, ಸುಸ್ತು ಕಮ್ಮಿ ಆಯ್ತು, ಎಲ್ಲ ಮೈಯೆಲ್ಲ ಒಂಥರ ಅಗ್ರ ಆದಂಗ ಆಗೈತಿ. ಈಗ 3 ಸಲ ತಗೊಂಡ್ಮೇಲೆ 3 ಸಲ ತಗೊಂಡ್ಮೇಲೆ ನಿಮಗೆ ಸ್ವಲ್ಪ ಮೈ ಎಲ್ಲ ಅಗ್ರ ಅನ್ಸುತ್ತೆ. 1 ಮಂತ್ ಇಂದ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇವಾಗ ಇಲ್ಲ, ನಾರ್ಮಲ್ ಆಗಿ ಆಗಿದ್ದೀರಾ. ಓಕೆ, ಇವಾಗ ನಾವು ಮನೆಯಲ್ಲೂ ಕೂಡ ಸ್ಟೀಮ್ ಥೆರಪಿ ಮಾಡ್ತೀವಲ್ವಾ, ಬಿಸಿನೀರಲ್ಲಿ ಕಾಯಿಸ್ಕೊಂಡು ಅದು ಮಾಡಿದೀರಾ? ಅದು ಮಾಡಿದ್ರು ಕೂಡ ಕಡಿಮೆ ಆಗಿಲ್ಲ. ಸೊ ಆ ಒಂದು ಸ್ಟೀಮ್ಗೂ ಈ ಒಂದು 5G ಜೇಡ್ ಸ್ಟೀಮರ್ಗೂ ಏನ್ ಡಿಫ್ರೆನ್ಸ್ ಅನ್ನಿಸ್ತದೆ? ಇಲ್ಲೇ ಕಮ್ಮಿ ಆಗಿದ್ದು, ಇಲ್ಲೇನೆ ಕಡಿಮೆ ಆಗಿದ್ದು. ಸೊ ಓಕೆ, ನೋಡಿದ್ರಲ್ವಾ, ಈ ರೀತಿಯಾಗಿ ಬೆಸ್ಟ್ ಆಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಯಾರಿಗೆಲ್ಲ ನೀಡೆಡ್ ಇದೆಯೋ ಪ್ರತಿಯೊಬ್ಬರು ಕೂಡ ಬಂದು ಒಂದು ಥೆರಪಿಯನ್ನ ಬೆನಿಫಿಟ್ಸ್ ನ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.